ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವಾಗ ಎಗ್ ರೈಸ್ ಮಾಡ್ತಿದ್ದೀನಿ. ಹಚ್ಚಿ ಕಡಾಯಿ ಇಕ್ಕಿದ್ದೀನಿ, ಆಮೇಲೆ ಆಯಿಲ್ ಹಾಕಿದ್ದೀನಿ. ಇವಾಗ ಏನೇನು ಹಾಕ್ತೀನಿ ಅಂತ ಹೇಳಿದ್ರೆ ಸಿಂಪಲಾಗಿ ಮಾಡ್ಕೊಬೋದು, ಆರಾಮ್ಸೆ ಮಾಡ್ಕೊಬೋದು. ನಾನು ಯಾವ ಥರ ಮಾಡ್ತೀನಿ ಅನ್ನೋದು ನೋಡಿ. ಫಸ್ಟ್ ಮೊಟ್ಟೆ ಹಾಕ್ತಿದ್ದೀನಿ. ಮೊಟ್ಟೆ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಬೇಕು. ಅದಾದಮೇಲೆ ಶುಂಠಿ ಮತ್ತು ಕ್ಯಾರೆಟು, ಈರುಳ್ಳಿ, ಹಸಿಮೆಣಸಿನ್ಕಾಯಿ ಸ್ವಲ್ಪನೇ ಹಾಕ್ಕೊಂಡಿರೋದು. ನಾನು ಜಾಸ್ತಿ ನಾವೇನು ಯೂಸ್ ಮಾಡ್ಕೊಳಲ್ಲ. ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಿ ಸ್ವಲ್ಪ ಪೆಪ್ಪರ್ ಪೌಡರ್, ನಾವೆಲ್ಲ ಅದಕ್ಕೆ ಸ್ವಲ್ಪ ಪೆಪ್ಪರ್ ಪೌಡರ್ ಯೂಸ್ ಮಾಡ್ತೀನಿ. ಪೆಪ್ಪರ್ ಪೌಡರ್ ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಮಿಕ್ಸ್ ಮಾಡಿಕೊಂಡು ರೈಸ್ ಹಾಕ್ಕೊಬೇಕು. ನೋಡಿ, ರೈಸ್ ಹಾಕ್ಕೊತೀನಿ. ಸ್ವಲ್ಪ ರೈಸ್ ಇತ್ತು ಮಾರ್ನಿಂಗ್ ಮಾಡಿರೋದು, ಅದಕ್ಕೆ ಎಗ್ ರೈಸ್ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಆಯಿತಾ, ಇವಾಗ ಇದಕ್ಕೆ ಸ್ವಲ್ಪ ಸ್ಪೈಸಸ್ ಹಾಕ್ಕೊಳ್ಳೋಣ. ರೆಡಿ ಮಾಡಿಕ್ಕಿದ್ದೀನಿ. ಫ್ರೈಡ್ ರೈಸ್ ಪೌಡ್ರು, ಟೇಸ್ಟಿಂಗ್ ಪೌಡ್ರು, ಸಾಲ್ಟು, ಖಾರದ ಪುಡಿ ಮತ್ತು ಗರಂ ಮಸಾಲ, ಇದಿಷ್ಟು ಸ್ಪೈಸಸ್ ಹಾಕ್ತೀನಿ. ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ಕೊಬೇಕು. ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಸ್ವಲ್ಪ ಸೋಯಾ ಸಾಸು ಮತ್ತು ವೆನಿಗರ್, ಸ್ವಲ್ಪ ಸೋಯಾ ಸಾಸು, ಸ್ವಲ್ಪ ವೆನಿಗರ್. ನಾವಿದನ್ನು ಮನೆಗೆ ಇಟ್ಕೊಂಡಿರ್ತೀರಿ. ಮಕ್ಕಳಿದಾರಲ್ಲ, ಅವರು ತಿಂಡಿಗಳು ಕೇಳ್ತಾ ಇರ್ತಾರೆ. ಆ ರೀಸನ್ಗೋಸ್ಕರ ನಾನು ಸಾಸ್ಗಳೆಲ್ಲ ರೆಡಿ ಇಟ್ಕೊಂಡಿರ್ತೀನಿ ಮನೇಲಿ. ಆವಾಗವಾಗ ನಾನು ಕೂಡ ತಿನ್ಬೋದು ಅವ್ರ ಜೊತೆ ಅಂತ. ಮಾಡಿಕೊಂಡು ತಿಂಡಿಗಳು ಏನು ಬೇಕೋ ಮಾಡಿಕೊಂಡು ಅವ್ರ ಜೊತೆಗೆ ನಾನು ಕೂಡ ತಿನ್ಬೋದು. ಹಂಗಂತ ನಾನು ತಿನ್ನೋದೇ ಇಲ್ಲ ಅಂತಲ್ಲ, ನಾನು ಕೂಡ ತಿಂತೀನಿ. ಲಿಮಿಟ್ ಜಾಸ್ತಿ ಕೂಡ ನಾನು ತಿನ್ನೋಕೆ ಹೋಗಲ್ಲ. ಚೆನ್ನಾಗಿ ಫ್ರೈ ಆಗಿದೆ, ಇಷ್ಟು ಫ್ರೈ ಆದರೆ ಸಾಕು. ಆಯಿತಾ, ಅದಾದಮೇಲೆ ಒಂದು ತಟ್ಟೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಇನ್ನೊಂದು ಏನಂದರೆ, ನನ್ನ ವೀಡಿಯೋಸು ಫಸ್ಟ್ ಟೈಮ್ ಅಲ್ವಾ ನಾನು ವೀಡಿಯೋಸ್ ಎಲ್ಲ ಮಾಡ್ತಿರೋದು. ಸ್ವಲ್ಪ ನರ್ವಸ್ ಆಗುತ್ತೆ, ಯಾವ ಥರ ಬರುತ್ತೆ ಯಾವ ಥರ ಬರಲ್ಲ ಅಂತ ಗೊತ್ತಿಲ್ಲ. ಆದರೂ ಯಾವುದೋ ಒಂಥರ ಮಾಡ್ತಾಯಿದ್ದೀನಿ. ನಾನೀಗ ಬರೋ ರೆಸಿಪಿಗಳ್ನೆಲ್ಲ ಮಾಡಿ ಹಾಕ್ತೀನಿ, ಸಪೋರ್ಟ್ ಮಾಡಿ ಅಷ್ಟೇ, ಇನ್ನೇನಿಲ್ಲ. ಸ್ಟವ್ ಆಫ್ ಮಾಡಿ, ಬೇಕು ಅಂದರೆ ಕೊತ್ತಂಬರಿ ಹಾಕ್ಕೊಬೋದು ಅದ್ರ ಮೇಲೆ. ನಾವು ಹಾಕ್ಕೊಂಡಲ್ಲ, ಬೇಕು ಅಂದರೆ ಹಾಕ್ಕೊತೀನಿ, ಇಲ್ಲಾಂದರೆ ಇಲ್ಲ. ಇವಾಗ ಒಂದು ಪ್ಲೇಟ್ಗೆ ರೆಡಿ ಹಾಕ್ಕೊಳ್ಳೋಣ ಬನ್ನಿ. ತಿನ್ನುತ್ತಾ ಇದೆ. ಎಗ್ ರೈಸ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೆ. ಆಯಿತಾ, ಹೇಗೆ ಬಂದಿದೆ ಎಗ್ ರೈಸ್? ನಾನು ಹೋಟೆಲ್ ಆಚೆ ಫುಡ್ ಜಾಸ್ತಿ ತಿನ್ನೋಕೆ ಹೋಗಲ್ಲ. ನಾವು ಮನೆಗೆ ಏನು ಬೇಕೋ ಮಾಡಿಕೊಂಡು ತಿನ್ಕೊತೀರಿ. ನೋಡಿ ಹೇಗಿದೆ ಎಗ್ ರೈಸು ಅಂತ. ಚೆನ್ನಾಗಿ ಕೂಡ ಬರುತ್ತೆ. ನೀವು ಕೂಡ ಟ್ರೈ ಮಾಡಿ. ನಮ್ಮ ಚಾನಲ್ಗೆ ಕೂಡ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.